ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಈ ಪ್ರಕರಣದ ಬಗ್ಗೆ ಆಲ್ಮೋಸ್ಟ್ ಕನ್ನಡಿಗರು ಎಲ್ರಿಗೂ ಕೂಡ ಗೊತ್ತಿದೆ. ಸೊ ಇಂತಹದ್ದೇ ಒಂದು ಪ್ರಕರಣ ಈಗ ಮತ್ತೊಂದು ನಡೆದು ಹೋಗಿದೆ. ರೇಣುಕಾಸ್ವಾಮಿ ಪ್ರಕರಣ ಏನು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಾಯಿದೆ. ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಚಿತ್ರದುರ್ಗದಿಂದ ಬೆಂಗಳೂರಿನ RR ನಗರದಲ್ಲಿರುವ ಪಟ್ಟಣಗೆರೆ ಶೆಡ್ಗೆ ಆತನನ್ನ ಕರೆದುಕೊಂಡು ಬರ್ತಾನೆ. ನಾನಾ ರೀತಿಯ ಚಿತ್ರಹಿಂಸೆಯನ್ನ ಕೊಟ್ಟು ಆತನನ್ನ ಸಾಯಿಸಿದ್ದಾರೆ ಅನ್ನೋದು ಪೊಲೀಸರ ವರ್ಷನ್. ರೇಣುಕಾಸ್ವಾಮಿ ಎಂಬ ಯುವಕ, ಚಿತ್ರದುರ್ಗ ಮೂಲದ ಯುವಕ ಪವಿತ್ರ ಗೌಡ ಎನ್ನುವವರಿಗೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಅನ್ನ ಮಾಡ್ತಾ ಇರ್ತಾನೆ. ಅಂದ್ರೆ ಒಂದು ಪ್ರಕರಣವನ್ನ ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಕಣ್ಣ ಮುಂದೆ ಎರಡು ರೀತಿಯ ಪ್ರಕರಣ. ಯಾವ ಗಂಡಸ್ತನವನ್ನ ಇನ್ಸ್ಟಾಗ್ರಾಮ್ನ ಮೆಸೇಜ್ನಲ್ಲಿ ತೋರಿಸ್ತಾ ಇರ್ತಾರಲ್ಲ, ಆ ಗಂಡಸ್ತನಕ್ಕೆ ಪೊಲೀಸರು ಸರಿಯಾದ ರೀತಿಯಲ್ಲಿ ಸವಾಲನ್ನ ಹಾಕಿ, ಇದರಿಂದ ನಮಗೆ ನಿಜವಾಗ್ಲೂ ಅರ್ಥ ಆಗೋದೇನಪ್ಪ ಅಂತಂದ್ರೆ, ಕಾನೂನನ್ನ ಕೈಗೆ ತೆಗೆದುಕೊಳ್ಳೋದಕ್ಕಿಂತ, ಕೋಪದ ಕೈಗೆ ಬುದ್ಧಿ ಕೊಡೋದಕ್ಕಿಂತ ಮುಂಚೆ ಒಮ್ಮೆ ಕುಳಿತುಕೊಂಡು ಯೋಚನೆ ಮಾಡಿದ್ರೆ. ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ನಿಮ್ಮ ಮಂಜುಗೌಡ. ರೇಣುಕಾಸ್ವಾಮಿ ಕೊಲೆ ಪ್ರಕರಣ. ಈ ಪ್ರಕರಣದ ಬಗ್ಗೆ ಆಲ್ಮೋಸ್ಟ್ ಕನ್ನಡಿಗರು ಎಲ್ರಿಗೂ ಕೂಡ ಗೊತ್ತಿದೆ. ಯಾಕಪ್ಪ ಅಂತಂದರೆ, ಈ ಪ್ರಕರಣದಲ್ಲಿ ಆರೋಪಿತರಾಗಿರುವವರು ಕನ್ನಡದ ದೊಡ್ಡ ನಟ, ಹೆಸರಾಂತ ನಟ, ಫೇಮಸ್ ಸೆಲೆಬ್ರಿಟಿಗಳನ್ನು ಹೊಂದಿರುವಂತಹ ನಟ ದರ್ಶನ್ ಅವರು ಆಗಿರುವಂತಹ ಕಾರಣಕ್ಕೆ ಈ ಒಂದು ಪ್ರಕರಣ ಇಡೀ ಕರ್ನಾಟಕದಲ್ಲಿ ಎಲ್ಲ ಜನರಿಗೂ ಸಹ ಗೊತ್ತಿದೆ. ಸೊ ಇಂತಹದ್ದೇ ಒಂದು ಪ್ರಕರಣ ಈಗ ಮತ್ತೊಂದು ನಡೆದು ಹೋಗಿದೆ. ಆದರೆ ಒಂದು ಒಳ್ಳೆಯ ವಿಷಯ ಏನಪ್ಪ ಅಂತಂದರೆ, ಇಲ್ಲಿ ರೇಣುಕಾಸ್ವಾಮಿ ಥರ ಕೊಲೆ ಆಗಿಲ್ಲ, ಬದಲಾಗಿ ಅವನನ್ನು ಪೊಲೀಸಿಗೆ ಹಿಡ್ಕೊಟ್ಟಿದ್ದಾರೆ. ರೇಣುಕಾಸ್ವಾಮಿ ಪ್ರಕರಣ ಏನು ಅಂತ ನಿಮ್ಗೆಲ್ರಿಗೂ ಕೂಡ ಗೊತ್ತಾಯಿದೆ. ಪೊಲೀಸ್ ವರ್ಷನ್ ಏನು ಹೇಳುತ್ತೆ? ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡಿಕೊಂಡು ಬರಲಾಯಿತು. ಕಿಡ್ನಾಪನ್ನು ಮಾಡಿಕೊಂಡು ಬರೋದಕ್ಕೆ ಹೇಳಿದಂಥದ್ದು ನಟ ದರ್ಶನ್ ಅವರ ಚಿತ್ರದುರ್ಗ ಜಿಲ್ಲೆಯ ಅಭಿಮಾನಿ ಸಂಘದ ಅಧ್ಯಕ್ಷನ ಕಡೆಯಿಂದ ಈ ಒಂದು ಕೆಲಸವನ್ನು ಮಾಡಿಸಲಾಯಿತು. ಹೀಗೆ ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷ ಚಿತ್ರದುರ್ಗದಿಂದ ಬೆಂಗಳೂರಿನ RR ನಗರದಲ್ಲಿರುವ ಪಟ್ಟಣಗೆರೆ ಶೆಡ್ಗೆ ಆತನನ್ನು ಕರೆದುಕೊಂಡು ಬರ್ತಾನೆ. ಕರೆದುಕೊಂಡು ಬಂದ ನಂತರ ಈ ಎಲ್ಲ ಒಂದು ಗುಂಪು ಏನಿರುತ್ತೆ, ದರ್ಶನ್ ಅಭಿಮಾನಿಗಳ ಗುಂಪು, ಹಾಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಹಾಗೂ ಸಂಗಡಿಗರು, ಇವರೆಲ್ಲರೂ ಸೇರಿ ಆತನನ್ನ ಅಲ್ಲಿ ಕೂರಿಸಿಕೊಂಡು ಬಾಯಿಗೆ ಬಂದಂಗೆ ಬೈದು, ಪ್ಯಾಂಟನ್ನ ಬಿಚ್ಚಿ ಮರ್ಮಾಂಗಕ್ಕೆ ಒದ್ದು, ಹೀಗೆ ನಾನಾ ರೀತಿಯ ಚಿತ್ರಹಿಂಸೆಯನ್ನ ಕೊಟ್ಟು ಆತನನ್ನ ಸಾಯಿಸಿದ್ದಾರೆ ಅನ್ನೋದು ಪೊಲೀಸರ ವರ್ಷನ್. ಈ 17 ಜನ ಆರೋಪಿಗಳು ಹೇಳೋದು ಏನಪ್ಪ ಅಂತಂದರೆ, ಪೊಲೀಸರು ಈ ರೀತಿಯ ಆರೋಪವನ್ನು ಈ 17 ಜನರ ಮೇಲೆ ಏನು ಹೊರಿಸಿದ್ದಾರೆ, ಈ ಆರೋಪಗಳೆಲ್ಲವೂ ಸಹ ಸುಳ್ಳು, ಇದೆಲ್ಲವೂ ಸಹ ಸತ್ಯಕ್ಕೆ ದೂರವಾದದ್ದು, ಇದ್ಯಾವುದನ್ನೂ ಸಹ ನಾವು ಮಾಡೇ ಇಲ್ಲ ಅನ್ನೋದು ಮತ್ತೊಂದು ವರ್ಷನ್. ಇನ್ನು ಹೊರಗಡೆ ಪ್ರಪಂಚದಲ್ಲಿ ಅವರ ಅಭಿಮಾನಿಗಳಾಗಿರ್ಬೋದು, ಸಾಕಷ್ಟು ಪಬ್ಲಿಕ್ ಆಗಿರ್ಬೋದು, ಒಂದು ವಿಚಾರವನ್ನು ಡಿಸ್ಕಸ್ ಮಾಡಬೇಕಾದ್ರೆ ಒಂದಷ್ಟು ವಿಚಾರಗಳು ಬೆಳಕಿಗೆ ಬರುತ್ತೆ. ಇದೂ ಕೂಡ ಪೊಲೀಸಿನವರೇ ಹೇಳಿದ್ದು. ಅಂದರೆ ರೇಣುಕಾಸ್ವಾಮಿ ಎಂಬ ಯುವಕ, ಚಿತ್ರದುರ್ಗ ಮೂಲದ ಯುವಕ ಪವಿತ್ರ ಗೌಡ ಎನ್ನುವವರಿಗೆ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜನ್ನು ಮಾಡ್ತಾ ಇರ್ತಾನೆ. ಆ ಮೆಸೇಜ್ ಯಾವ ರೀತಿ ಇರುತ್ತೆ? ರಜನಿ ಮಹೇಶ್ ಅವರು ಈ ಹಿಂದೆ ರೇಣುಕಾಸ್ವಾಮಿ ಪ್ರಕರಣ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಅಂದರೆ ಆತನ ಮರ್ಮಾಂಗದ ಫೋಟೋವನ್ನು ಕಳಿಸೋದು, ನೀನು ನನಗೆ ಬೇಕು ಎನ್ನುವ ರೀತಿಯಲ್ಲಿ ಮೆಸೇಜನ್ನು ಮಾಡೋದು. ಅಂದರೆ ತುಂಬ ಕೆಟ್ಟದಾಗಿ, ತುಂಬ ತುಚ್ಛವಾಗಿ ಪವಿತ್ರ ಗೌಡ ಅವರಿಗೆ ಮೆಸೇಜನ್ನು ಮಾಡ್ತಾ ಇರ್ತಾನೆ. ಈ ವಿಚಾರವನ್ನು ಪವಿತ್ರ ಗೌಡ ಅವರ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಪವನ್ ಎನ್ನುವ ಹುಡುಗನಿಗೆ ಹೇಳ್ತಾರೆ. ಅದಾದ ನಂತರ ಅದೇ ಪವನ್ ಈ ವಿಚಾರವನ್ನು ದರ್ಶನ್ ಅವರ ಗಮನಕ್ಕೆ ತರ್ತಾನೆ. ಇದಾದ ನಂತರ ದರ್ಶನ್ ಚಿತ್ರದುರ್ಗ ಜಿಲ್ಲೆಯ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನಿಗೆ ಈ ವಿಷಯವನ್ನ ಮುಟ್ಟಿಸಿ, ಯಾರು ಈತ ಹುಡುಕು ಎನ್ನುವ ಒಂದು ಸೂಚನೆಯನ್ನ ಕೊಟ್ಟ ಕಾರಣಕ್ಕಾಗಿ ಈ ಘಟನೆ ನಡೆದಿದೆ ಅನ್ನೋದನ್ನ ಪೊಲೀಸರು ಸಹ ಹೇಳ್ತಾರೆ. ಈ ರೀತಿಯ ಒಂದು ಚರ್ಚೆ ಪಬ್ಲಿಕ್ ಸೆಕ್ಟರ್ನಲ್ಲಿ ಇವತ್ತಿಗೂ ಸಹ ಆಗ್ತಾನೆ ಇದೆ. ಸೊ ಇದೇ ತರಹದ ಪ್ರಕರಣ, ಸೇಮ್ ಟು ಸೇಮ್ ಇದೇ ತರಹದ ಪ್ರಕರಣ ಇದೀಗ ಮತ್ತೊಂದು ನಡೆದಿದೆ. ಆದರೆ ಇದೊಂದು ಸಮಾಜಕ್ಕೆ ಮಾದರಿಯಾಗುವಂತಹ ನಿಟ್ಟಿನಲ್ಲಿ ಒಂದು ದಿಟ್ಟ ಹೆಜ್ಜೆಯನ್ನು ಈ ಹೆಣ್ಣು ಮಗಳು ತೆಗೆದುಕೊಂಡಿರುವ ಕಾರಣಕ್ಕಾಗಿ ಒಂದು ದೊಡ್ಡ ಘಟನೆ ನಡೆದು ಹೋಗೋದು ತಪ್ಪಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಕಿರುತೆರೆ ನಟಿ ರಜನಿ ಮಹೇಶ್ ಈ ಒಂದು ರೀತಿಯ ಅಂದರೆ ಕಿರುಕುಳವನ್ನು ಅನುಭವಿಸಿದಂತಹದ್ದು ಇದೇ ನಟಿ ರಜನಿ ಮಹೇಶ್ ಅವರು. ಏನಾಗುತ್ತೆ, ಇವರ ಇನ್ಸ್ಟಾಗ್ರಾಮ್ಗೆ ಒಬ್ಬ ನವೀನ ಎನ್ನುವ ವ್ಯಕ್ತಿ ಪದೇ ಪದೇ ಮೆಸೇಜನ್ನು ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಆರಂಭದಲ್ಲಿ ಆತನ ಮೆಸೇಜ್ಗಳನ್ನು ಇವರು ಇಗ್ನೋರ್ ಮಾಡ್ತಾರೆ. ಆದರೆ ಆತನ ಮೆಸೇಜ್ ಪ್ರತಿದಿನ ಬೆಳಿಗ್ಗೆ, ಮಧ್ಯಾಹ್ನ, ಸಂಜೆ ಹೀಗೆ ಬ್ಯಾಕ್ ಟು ಬ್ಯಾಕ್ ಬರ್ತಾನೆ ಇರುತ್ತೆ. ಯಾವ ತರಹದ ಮೆಸೇಜ್? ಕೆಟ್ಟ ರೀತಿಯ ಮೆಸೇಜ್. ಅದರ ಜೊತೆಗೆ ಆತನ ಜೊತೆಗೆ ಇವರಿಗೆ ಬರುವಂತಹ ರೀತಿಯ ಮೆಸೇಜ್, ಆತನ ಮರ್ಮಾಂಗದ ಫೋಟೋಗಳು, ಹೀಗೆ ಸಾಕಷ್ಟು ವಲ್ಗರ್ ಆಗಿ, ಸಾಕಷ್ಟು ಕೆಟ್ಟದಾಗಿ ರಜನಿ ಮಹೇಶ್ ಅವರಿಗೆ ಈತ
ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡ್ತಾ ಇರ್ತಾನೆ. ಆರಂಭದಲ್ಲಿ ಇದನ್ನು ನೋಡಿದಂತಹ ರಜನಿ ಮಹೇಶ್ ಅವರು ಇವನನ್ನು ಇಗ್ನೋರ್ ಮಾಡ್ತಾರೆ, ಆತನ ಅಕೌಂಟನ್ನು ಬ್ಲಾಕ್ ಮಾಡ್ತಾರೆ. ಆದರೂ ಸಹ ಆತನ ಚಟವನ್ನು ಬಿಡದಂತಹ ಈ ನವೀನ ಬೇರೆ ಬೇರೆ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಮತ್ತೆ ರಜನಿ ಮಹೇಶ್ ಅವರಿಗೆ ಅದೇ ರೀತಿಯ ಕೆಟ್ಟದಾದಂತಹ ಮೆಸೇಜನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಒಂದು ಅಕೌಂಟ್ ಅಲ್ಲ, ಎರಡು ಅಕೌಂಟ್ ಅಲ್ಲ, ಅಂದರೆ ಅವನೇ ಅಂತ ಗೊತ್ತಾದ ತಕ್ಷಣ ರಜನಿ ಮಹೇಶ್ ಅವರು ಅವನ ಎಲ್ಲ ಫೇಕ್ ಐ ಡಿಗಳನ್ನು ಸಹ ಬ್ಲಾಕ್ ಮಾಡಿದ್ರು ಸಹ 4 ರಿಂದ 5 ಪ್ರತ್ಯೇಕ ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡು ಇವರಿಗೆ ಅದೇ ರೀತಿಯ ಮೆಸೇಜನ್ನು ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ಮಾಡೋದಕ್ಕೆ ಆರಂಭ ಮಾಡ್ತಾರೆ. ರಜನಿ ಮಹೇಶ್ ಅವರು ಈ ಹಿಂದೆ ರೇಣುಕಾಸ್ವಾಮಿ ಪ್ರಕರಣ ಅವ್ರಿಗೂ ಕೂಡ ಗೊತ್ತಿರುತ್ತೆ. ಆದಂತಹ ಪ್ರಮಾದದಿಂದ ಈಗ ಅವರು ಯಾವ ಸ್ಟೇಜಲ್ಲಿ ಇದ್ದಾರೆ, ಪವಿತ್ರ ಗೌಡ ಹಾಗೂ ದರ್ಶನ್ ಅವರು ಅನ್ನೋದು ಕೂಡ ಗೊತ್ತಿರುತ್ತೆ. ಸೊ ಆ ರೀತಿಯ ಒಂದು ಬ್ಯಾಡ್ ಸ್ಟೆಪ್ಪನ್ನು ತೆಗೆದುಕೊಳ್ಳದೆ ಇವರೇನು ಮಾಡಿದ್ರು, ಅದೇ ನವೀನ ಅಂದರೆ ಯಾರು ಮೆಸೇಜ್ ಮಾಡ್ತಾ ಇದ್ನಲ್ಲ ಅವನನ್ನೇ ಕರೆಸಿ ಅವನನ್ನು ಎದುರಿಗೆ ಕೂರಿಸಿಕೊಂಡು ಮಾತನಾಡಬೇಕು ಎನ್ನುವ ಒಂದು ನಿರ್ಧಾರಕ್ಕೆ ಬರ್ತಾರೆ. ಇದಾದ ಬಳಿಕ ಅವನನ್ನು ಕರ್ಕೊಂಡ್ಬರ್ತಾರೆ, ಎದುರುಗಡೆ ಕೂರಿಸ್ಕೊಳ್ತಾರೆ. ಈ ರೀತಿ ಮಾಡೋದು ತಪ್ಪು ಎನ್ನುವ ಬುದ್ಧಿಮಾತನ್ನು ಹೇಳ್ತಾರೆ. ಆದರೂ ಸಹ ಆ ಸ್ಥಳದಲ್ಲೂ ಅವನು ಆಕೆಯ ಜೊತೆಗೆ ಅದೇ ರೀತಿ ಅಂದರೆ ಮೆಸೇಜ್ನಲ್ಲಿ ಯಾವೆಲ್ಲ ರೀತಿ ಕೆಟ್ಟದಾಗಿ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದ ಅದೇ ರೀತಿ ಬಿಹೇವ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅದಾದ ನಂತರ ರಜನಿ ಮಹೇಶ್ ಅವರು ಇವನು ಒಳ್ಳೆ ಮಾತಿಗೆ ಬಗ್ಗುವ ಹಾಗೆ ಕಾಣ್ತಾ ಇಲ್ಲ, ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅಂತ ಈ ವಿಚಾರ ಎಲ್ರಿಗೂ ಕೂಡ ನೆನಪಿರಲಿ. ಅವರ ಮನೆಯವರಿಗೂ ಸಹ ಈ ವಿಚಾರ ಗೊತ್ತಿರುತ್ತೆ. ಅವರ ಮನೆಯವರು ಆತನ ಮೇಲೆ ಕೋಪವನ್ನು ಮಾಡಿಕೊಂಡು ಕೈ ಮಾಡೋದಕ್ಕೆ ರೆಡಿಯಾದಂತಹ ಸಿಚುವೇಶನ್ ಕೂಡ ನಿರ್ಮಾಣ ಆಗುತ್ತೆ. ಆದರೆ ಮೊದಲೇ ಈ ಒಂದು ಪ್ರಕರಣದ ಅಂದರೆ ರೇಣುಕಾಸ್ವಾಮಿ ಪ್ರಕರಣದಿಂದ ಆಗಿರುವಂತಹ ಅನಾಹುತವನ್ನು ಕಂಡಿದ್ದಂತಹ ರಜನಿ ಮಹೇಶ್ ಅವರು ಅವರ ಮನೆಯವರನ್ನು ತಡೀತಾರೆ. ಬದಲಾಗಿ ಅವರು ಹೋಗಿದ್ದು ಪೊಲೀಸ್ ಸ್ಟೇಷನ್ಗೆ ಹೋಗುವ ಮೂಲಕ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ನ ಕೊಡ್ತಾರೆ. ಇವನು ಯಾವೆಲ್ಲ ರೀತಿಯ ಮೆಸೇಜನ್ನು ಮಾಡ್ತಾ ಇದ್ದ ಅನ್ನೋದಕ್ಕೆ ಪ್ರೂಫ್ ಕೊಡ್ತಾರೆ. ಒಂದಷ್ಟು ಫೋಟೋಗಳು, ಅವನು ಕಳಿಸ್ತಾ ಇದ್ದಂತಹ ವಿಡಿಯೋಗಳು ಎಲ್ಲವನ್ನೂ ಸಹ ಪೊಲೀಸರ ಗಮನಕ್ಕೆ ತಂದ ನಂತರ ಪೊಲೀಸರು ಆ ನವೀನನನ್ನು ಹಿಡಿದು ಅರೆಸ್ಟ್ ಮಾಡಿ ಇದೀಗ ಜೈಲಿಗೆ ಅಟ್ಟಿದ್ದಾರೆ. ಅಂದರೆ ಒಂದು ಪ್ರಕರಣವನ್ನು ನಾವು ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಅನ್ನೋದಕ್ಕೆ ನಮ್ಮ ಕಣ್ಣ ಮುಂದೆ 2 ರೀತಿಯ ಪ್ರಕರಣಗಳು, ಅಂದರೆ ಒಂದೇ ರೀತಿಯ ಪ್ರಕರಣ ಬಟ್ 2 ರಿಯಾಕ್ಷನ್ಗಳನ್ನು ನಾವು ಕಾಣಬಹುದು. ಅಂದರೆ ತಾಳ್ಮೆಯಿಂದ ವರ್ತಿಸಿದರೆ ಯಾವುದನ್ನು ಬೇಕಾದರೂ ನಾವು ಸರಿಯಾದ ರೀತಿಯಲ್ಲಿ ನಿಭಾಯಿಸಬಹುದು ಅನ್ನೋದಕ್ಕೆ ರಜನಿ ಮಹೇಶ್ ಅವರ ಈ ಒಂದು ದಿಟ್ಟ ಹೆಜ್ಜೆ ನನಗೆ ಅಂದರೆ ದಿಟ್ಟ ಹೆಜ್ಜೆ ಬೆಸ್ಟ್ ಹೆಜ್ಜೆ ಅಂತ ನನಗನ್ಸುತ್ತೆ. ಸೊ ಈ ರೀತಿಯ ಸಾಕಷ್ಟು ಕಿರುಕುಳಗಳನ್ನು, ಸಾಕಷ್ಟು ಅವಮಾನವನ್ನು ಸೋಷಿಯಲ್ ಮೀಡಿಯಾದಲ್ಲಿ ಇರುವಂತಹ ಸಾಕಷ್ಟು ನಟಿಯರು ಎದುರಿಸ್ತಾ ಇರ್ಬೋದು, ಸಾಕಷ್ಟು ಹೆಣ್ಣು ಮಕ್ಕಳು ಎದುರಿಸ್ತಾ ಇರ್ಬೋದು. ಸೊ ದಯವಿಟ್ಟು ಯಾರೂ ಕೂಡ ಕಾನೂನನ್ನು ಕೈಗೆ ತೆಗೆದುಕೊಳ್ಳದೆ ಈ ರೀತಿಯ ಒಂದು ಮೆಚ್ಯೂರ್ ಆದಂತಹ ಥಿಂಕನ್ನು ಮಾಡುವ ಮೂಲಕ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೆ ಆದರೆ ಅವರನ್ನು ಕರೆದುಕೊಂಡು ಬಂದು ಯಾವ ಗಂಡಸ್ತನವನ್ನು ಇನ್ಸ್ಟಾಗ್ರಾಮ್ನ ಮೆಸೇಜ್ನಲ್ಲಿ ತೋರಿಸ್ತಾ ಇರ್ತಾರಲ್ಲ ಆ ಗಂಡಸ್ತನಕ್ಕೆ ಪೊಲೀಸರು ಸರಿಯಾದ ರೀತಿಯಲ್ಲಿ ಸವಾಲನ್ನು ಹಾಕಿ ಲಾಟಿಗೆ ಕಾರದ ಪುಡಿಯನ್ನು ಮೆತ್ತಿ ಎಲ್ಲಿಗೆ ತುರುಕಬೇಕೋ ಅಲ್ಲಿಗೆ ತುರುಕ್ತಾರೆ. ಆಗ ಇಂಥವರಿಗೆ ಬುದ್ಧಿ ಬರುತ್ತೆ. ಸೊ ಇದರಿಂದ ನಮಗೆ ನಿಜವಾಗ್ಲೂ ಅರ್ಥ ಆಗೋದೇನಪ್ಪ ಅಂತಂದರೆ ಕಾನೂನನ್ನು ಕೈಗೆ ತೆಗೆದುಕೊಳ್ಳೋದಕ್ಕಿಂತ, ಕೋಪದ ಕೈಗೆ ಬುದ್ಧಿ ಕೊಡೋದಕ್ಕಿಂತ ಮುಂಚೆ ಒಮ್ಮೆ ಕುಳಿತುಕೊಂಡು ಯೋಚನೆ ಮಾಡಿದರೆ ಮುಂದೆ ಆಗುವಂತಹ ಅನಾಹುತಗಳು ತಪ್ಪಿಸಬಹುದು. ಏನನ್ಸುತ್ತೆ ನಿಮಗೆ ರಜನಿ ಮಹೇಶ್ ಅವರ ಈ ನಡೆಯನ್ನು ನೋಡಿದಾಗ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.